ಭಾರತದ ರಾಜತಾಂತ್ರಿಕ ಪ್ರಯತ್ನಕ್ಕೆ ಮಹಾಗೆಲುವು, ಸೆರೆಯಾಗಿದ್ದ ಪೈಲಟ್ ಅಭಿನಂದನ್ ನಾಳೆ ಬಿಡುಗಡೆ, ಸಂಸತ್ನಲ್ಲಿ ಘೋಷಣೆ ಮಾಡಿದ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್. ಮಗನಿಗೆ ಬೆಂಬಲ ನೀಡಿದವರಿಗೆ ಧನ್ಯವಾದ, ಕೃತಜ್ಞತೆ ಅರ್ಪಿಸಿದ ತಂದೆ ವರ್ಧಮಾನ್. ಅಭಿನಂದನ್ ಆಗಮನಕ್ಕೆ ಕಾದಿದೆ ಇಡೀ ಕುಟುಂಬ. ಪಾಕಿಸ್ತಾನದಿಂದ ಒಳ್ಳೆಯ ಸುದ್ದಿ ನಿರೀಕ್ಷೆಯಲ್ಲಿದ್ದೇನೆ, ಭಾರತ ಪಾಕ್ ಗಡಿಯಲ್ಲಿ ಭೀತಿ ಬಗ್ಗೆ ಟ್ರಂಪ್ ಮಾತು, ಅಮೆರಿಕ ಒತ್ತಡಕ್ಕೂ ಮಣಿಯಲೇಬೇಕು ಪಾಕಿಸ್ತಾನ. ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಗೆಲುವು, ಮಸೂದ್ ಅಜರ್ನ ಕಪ್ಪು ಪಟ್ಟಿಗೆ ಸೇರಿಸುವಂತೆ ವಿಶ್ವಸಂಸ್ಥೆಗೆ ಮನವಿ, ಅಮೆರಿಕ, ರಷ್ಯಾ, ಫ್ರಾನ್ಸ್ ಒತ್ತಡ. ಪದೇ ಪದೇ ಸಾಕ್ಷಿ ಕೇಳುತ್ತಿದ್ದ ಪಾಕ್ಗೆ ಭಾರತದಿಂದ ತಿರುಗೇಟು, ಉಗ್ರರ ಅಡಗುದಾಣ, ನುಸುಳುವಿಕೆಯ ಫೋಟೋ ರವಾನೆ, ಬಾಲ್ಕೋಟ್ ತರಬೇತಿ ಕೇಂದ್ರದ ಮಾಹಿತಿ. ಗಡಿಯಲ್ಲಿ ಭಾರತೀಯ ಸೇನೆ ಕಸರತ್ತು, ರಾತ್ರಿ ಇಡೀ ವಿಮಾನಗಳ ಗಸ್ತು, ಅತ್ತ ಪಾಕಿಸ್ತಾನದೊಳಗೆ ಟೆನ್ಷನ್. ನಿನ್ನೆ ಪಾಕ್ ವಿಮಾನ ಹೊಡೆದು ಉಳಿಸಿದ್ದ ಭಾರತ, ಇಂದು ಪಿಒಕೆಯಲ್ಲಿ F-16 ವಿಮಾನ ಅವಶೇಷ ಪತ್ತೆ, ಎಎನ್ಐ ಸುದ್ದಿ ಸಂಸ್ಥೆಯಿಂದ ಫೋಟೋ ರಿಲೀಸ್. ಗಡಿಯಲ್ಲಿ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ, ಸೇನೆ ಉಗ್ರರೊಂದಿಗೆ ಗುಂಡಿನ ಚಕಮಕಿ, ಪೂಂಚಿನ ಕೆಜಿ ವಲಯದಲ್ಲಿ ಆತಂಕ. ಗಡಿಯಲ್ಲಿ ಯುದ್ಧ ಭೀತಿ ಹೆಚ್ಚಾದ ಹಿನ್ನೆಲೆ ಜಮ್ಮು ಕಾಶ್ಮೀರದೆಲ್ಲೆಡೆ ಶಾಲಾ ಕಾಲೇಜುಗಳಿಗೆ ರಜೆ, ಆತಂಕದಲ್ಲೇ ಸಾಗ್ತಾ ಇದೆ ಜನಜೀವನ. ಗಡಿಯಲ್ಲಿ ಯುದ್ಧದ ವಾತಾವರಣ, ದೇಶದ ಎಲ್ಲಾ ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್, ವಾಹನಗಳ ತಪಾಸಣೆ, ಐತಿಹಾಸಿಕ ಕಟ್ಟಡಗಳಿಗೂ ಬಿಗಿ ಭದ್ರತೆ. ಪಾಕಿಸ್ತಾನದಿಂದ ಕಿರಿಕ್ ಮೇಲೆ ಕಿರಿಕ್, ಪಾಕಿಸ್ತಾನದಲ್ಲಿ ಸಂಜೋತಾ ಟ್ರೇನ್ ತಡೆದ ಕಸ್ಟಮ್ಸ್ ಅಧಿಕಾರಿಗಳು, ಬಸ್ ಮೂಲಕ ಪ್ರಯಾಣಿಕರು ಭಾರತಕ್ಕೆ. ಸುಷ್ಮಾ ಚೀನಾ ವಿದೇಶಾಂಗ ಸಚಿವರ ಭೇಟಿ ಬಳಿಕ ಬೆಚ್ಚಿ ಬಿದ್ದ ಪಾಕಿಸ್ತಾನ, ರಾತ್ರೋರಾತ್ರಿ ದೂರವಾಣಿ ಮೂಲಕ ಮಾತುಕತೆ, ಪಾಕ್ನ ಕುರೇಶಿಯಿಂದ ಸಹಕಾರ ಕೋರಿಕೆ. ಏರ್ಪೋರ್ಟ್ ಕರಾವಳಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ, ಕಾರವಾರದಲ್ಲಿ ಆಳ ಸಮುದ್ರದ ಮೀನುಗಾರಿಕೆ ಬಂದ್, ಕರಾವಳಿ ಜಿಲ್ಲೆಗಳಲ್ಲಿ ನೌಕಾದಳ ಅಲರ್ಟ್. ಯುದ್ಧ ಭೀತಿ ವಾತಾವರಣದಲ್ಲಿ ಮೋದಿ ಚುನಾವಣಾ ಪ್ರಚಾರ, 15,000 ಕಾರ್ಯಕರ್ತರ ಜೊತೆ ಸಂವಾದ, ಕೆಣಕಿದ ಪಾಕಿಸ್ತಾನಕ್ಕೆ ಮತ್ತೆ ಖಡಕ್ ವಾರ್ನಿಂಗ್. ಪಾಕ್ ಮೇಲಿನ ದಾಳಿಯಿಂದ ಲಾಭದ ಮಾತು, ಬಿಎಸ್ವೈ ಮಾತಿಗೆ ಕುಮಾರಸ್ವಾಮಿ ಕಿಡಿಕಿಡಿ, ಸಿದ್ದರಾಮಯ್ಯ ಆಕ್ರೋಶ, ಯಡಿಯೂರಪ್ಪಗೆ ವಿಕೆ ಸಿಂಗ್ ಕೂಡ ಚಾಟಿ. ಭಾರತೀಯ ಕಮಾಂಡರ್ ಬಂಧನ ಮಾಡಿರೋದು ತಪ್ಪು, ಜಿನಿವಾ ಒಪ್ಪಂದದಂತೆ ನಡೆದುಕೊಳ್ಳಬೇಕು, ಚಿಕ್ಕಮಗಳೂರು ದೇವೇಗೌಡರ ಆಗ್ರಹ. ಮಹಾರಾಷ್ಟ್ರ ತಮಿಳುನಾಡು ಬಳಿಕ ಇದೀಗ ಪಂಜಾಬ್ ಮೇಲೆ ಕಣ್ಣು, ಶಿರೋಮಣಿ ಅಕಾಲಿದಳ ನಾಯಕರೊಂದಿಗೆ ಅಮಿತ್ ಶಾ ಚರ್ಚೆ, ಚುನಾವಣಾ ಮೈತ್ರಿ ಸೀಟು ಹೊಂದಾಣಿಕೆ ಕುರಿತು ಚರ್ಚೆ. ಐಟಿ ರೇಡ್ ಕೇಸಲ್ಲಿ ಡಿಕೆಸಿಗೆ ಬಿಗ್ ರಿಲೀಫ್, 4ರಲ್ಲಿ 3 ಕೇಸ್ಗಳಿಂದ ದೋಷ ಮುಕ್ತ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ. ಕಡೂರಿನಲ್ಲಿ ಜೆಡಿಎಸ್ ಭರ್ಜರಿ ಸಮಾವೇಶ, ಅಜ್ಜ ಅಪ್ಪನ ಜೊತೆ ಪ್ರಜ್ವಲ್ ಪ್ರಚಾರ, ಈಗಿನಿಂದಲೇ ಮೊಮ್ಮಗನಿಗೆ ಜೈಕಾರ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಭರ್ಜರಿ ಪ್ರವಾಸ, ಕಾರ್ಯಕರ್ತರು ಹೆಜ್ಜೆ ಹಿಂತೆಗೆಯುವಂತೆ ಹೇಳಿದ್ದಾರೆ, ಹಿಂದೆ ಸರಿಯಲ್ಲ ಅಂದ್ರು ಅಭಿಷೇಕ್. ಅರಣ್ಯವಾಸಿಗಳ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್, ಅಕ್ರಮವಾಸಿಗಳ ವಕೀಲೊಪ್ಪಿಸುವ ಆದೇಶಕ್ಕೆ ತಡೆ, ಈ ಹಿಂದಿನ ಆದೇಶಕ್ಕೆ ತಡೆ ಹಿಡಿದ ಸುಪ್ರೀಂ. ಬೇಸಿಗೆಯಲ್ಲಿ ಕಾಡೋ H1N1 ಬಗ್ಗೆ ಆರೋಗ್ಯ ಇಲಾಖೆ ಅರಿವು, ವಲಸೆ ಬಂದ ವ್ಯಕ್ತಿಗಳ ಬಗ್ಗೆ ಮುಂಜಾಗ್ರತೆ, ಆತಂಕ ಪಡೋದು ಬೇಡ ಅಂದ್ರು ವೈದ್ಯರು. ನಾನು ಯಾರಿಗೂ ಕಿರುಕುಳ ನೀಡಿಲ್ಲ, ಮನೆ ಕರೆದುಕೊಂಡು ಹೋದ್ರೆ ಸಾಕು, ಕಿರುತೆರೆ ನಟ ರಾಜೇಶ್ ಧ್ರುವ ಪತ್ನಿ ಮನವಿ, ವಿಚಾರಣೆ ವೇಳೆ ಎಲ್ಲಾ ಆರೋಪಗಳನ್ನು ತಳ್ಳಿದ ಮಹಿಳೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಗುಂಡಿನ ಸದ್ದು, ಕುಖ್ಯಾತ ಸುಪಾರಿ ಕಿಲ್ಲರ್ ದಿನೇಶ್ ಮೇಲೆ ಪೊಲೀಸರಿಂದ ಫೈರಿಂಗ್, ಹಂತಕ ದಿನೇಶ್ ಕಾಲಿಗೆ ಗುಂಡು, ಬೋರಿಂಗ್ ಆಸ್ಪತ್ರೆ ಚಿಕಿತ್ಸೆ. ಹಳೆ ದ್ವೇಷದಿಂದಲೇ ರೌಡಿ ಶೀಟರ್ ಪ್ರಶಾಂತ್ ಬರ್ಬರ್ ಹತ್ಯೆ, 5-6 ಮುಸುಕುದಾರಗಳಿಂದ ಡೆಡ್ಲಿ ಅಟ್ಯಾಕ್, ಕಲ್ಲು ಎತ್ತಾಕಿ ಮಾರಕಾಸ್ತ್ರಗಳಿಂದ ಕೊಚ್ಚಿಕೊಲೆ. ನಾಳೆ ದರ್ಶನ್ ನಟನೆಯ ಯಜಮಾನ್ ಚಿತ್ರ ಬಿಡುಗಡೆ, ಕರ್ನಾಟಕದಲ್ಲಿ 400ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ದರ್ಶನ್, ಹೊರ ರಾಜ್ಯಗಳಲ್ಲೂ ಯಜಮಾನರ ಅಬ್ಬರ. ಯೋಗರಾಜ್ ಭಟ್ ನಿರ್ದೇಶನದ ಪಂಚತಂತ್ರ ರಿಲೀಸ್ ಡೇಟ್ ಅನೌನ್ಸ್, ಮಾರ್ಚ್ 29ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ, ಪ್ರಮುಖ ಪಾತ್ರದ ವಿಯಾನ್ಗೌಡ, ಸೋನಲ್ ಅಭಿನಯ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಎರಡೇ ಪುತ್ರ ವಿಕ್ರಮ್ ಸ್ಯಾಂಡಲ್ವುಡ್ಗೆ ಎಂಟ್ರಿ, ಲವ್ ಸಬ್ಜೆಕ್ಟ್ ಇರೋ ಸಿನಿಮಾ ಆಯ್ದುಕೊಂಡ ವಿಕ್ರಮ್, ಸಹನಾಮೂರ್ತಿ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಚಿತ್ರ. ತೆರೆ ಮೇಲೆ ಹೋದ ಸಂದೀಪ್ ಉನ್ನಿಕೃಷ್ಣನ್ ಜೀವನ ಮೇಜರ್ ಎಂಬ ಹೆಸರಿನ ಬರುತ್ತಿರುವ ಸಿನಿಮಾ ಮೇಜರ್ ಚಿತ್ರದ ಫಸ್ಟ್ ಲುಕ್ ರಿಲೀಸ್. ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಪ್ರಾಣಿ ಪ್ರೀತಿ, ಪಶು ಚಿಕಿತ್ಸಾಲಯ ವಸತಿ ಸೌಲಭ್ಯ ಕಲ್ಪಿಸಲು ನಿರ್ಧಾರ, ಮಹಾರಾಷ್ಟ್ರದ ದಾಗಾಂವ್ ಹಳ್ಳಿಯಲ್ಲಿ ಭೂಮಿ ಖರೀದಿ.